ಎಲ್ರಿಗೂ ನಮಸ್ಕಾರ. ನಿನ್ನೆ ಮ್ಯಾಚ್ ನೋಡಿರಬೇಕು. ಕ್ರಿಕೆಟ್ ಕಾಶಿಲ್ ನಿನ್ನೆ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಆಯಿತು ನಿನ್ನೆ. ಸೊ ರೋಹಿತ್ ಶರ್ಮಾ ರೆಕಾರ್ಡ್ ಕ್ರಿಯೇಟ್ ಆಯಿತು, ಹಾಗೆಯೇ ಬೆನ್ ಡಕೆಟ್ ಅವರು ಕೂಡ ರೆಕಾರ್ಡ್ ಕ್ರಿಯೇಟ್ ಮಾಡಿದರು. ಸೊ ವಿರಾಟ್ ಕೊಹ್ಲಿ ಅಷ್ಟೇ ಒಂದು ಮೈಲ್ ಸ್ಟೋನ್ ರೀಚ್ ಆದರು. ಸೊ ಇನ್ನೊಂದು ವಿಷಯ ಅಂತಂದರೆ, ಪ್ರಿವ್ಯೂ ವಿಡಿಯೋಲೇ ಹೇಳಿದೆ ನಿಮಗೆ, ಯಾರು ಫಸ್ಟು ಬ್ಯಾಟಿಂಗ್ ಮಾಡ್ತಾರೆ ಅವ್ರನ್ನ 230 250 ಕಟ್ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ಆದರೆ ನೆನ್ನೆ ನಡೆದಿದೆ ಬೇರೆ. ಸೊ ನೆನ್ನೆ ಬ್ಯಾಟ್ ಮಾಡಿದವರು ಟೋಟಲ್ ಆಗಿ 387 ರನ್, ದಾಖಲೆ ರೆಕಾರ್ಡ್. ಟೀಮ್ ಇಂಡಿಯನ್ ಕಡಿಮೆ ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಿಲ್ಲ. ನೆನ್ನೆ ಬ್ಯಾಟಿಂಗ್ ತುಂಬ ಪ್ರೆಷರ್ಲಿತ್ತು, ಚೆನ್ನಾಗಿ ಆಡ್ತಿದ್ದಾರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಗಿಲ್ಲು ಇವರೆಲ್ಲ. ಆದರೆ ಬೌಲರ್ಗಳು ನೆನ್ನೆ ವರ್ಸ್ಟ್, ಕೆಟ್ಟದಾಗಿ ಆಡಿದ್ರು ನೆನ್ನೆ ಮಾತ್ರ. ನನಗೆ ನೆನ್ನೆ ಬೇಜಾರಾಗಿದ್ದು ಬೌಲಿಂಗ್ ಮಾತ್ರ. ನೆನ್ನೆ ಡಿಪಾರ್ಟ್ಮೆಂಟ್ ಏನು ಗುರು, ಬ್ಯಾಟಿಂಗ್ ಮಾಡ್ತಾರೆ ಜೋಕೋಬ್ ಬೆಥೆಲ್ ಮತ್ತು ಬೆನ್ ಡಕೆಟು. 192 ಪಾರ್ಟ್ನರ್ಶಿಪ್, ಹೈಯೆಸ್ಟ್ ಒನ್ ಡೇಲಿ 192 ಪಾರ್ಟ್ನರ್ಶಿಪ್ ಅನ್ನೋದು ಇದೆಯಲ್ಲ, ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಾಯ್ತು ನೆನ್ನೆ. ಸೊ 141 ರನ್ ಬೆನ್ ಡಕೆಟ್ ಹೊಡೆದಿದ್ದು. ಸೊ ನೆನ್ನೆ ಅವ್ರಿಗೂ ಒಂದು ಅವಕಾಶ ಇತ್ತು ಔಟ್ ಆಗೋಕ್ಕೆ, ಆದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಇಶಾನ್ ಕಿಶನ್ ಅವರು. ಸೊ ಜೋಕೋಬ್ ಬೆಥೆಲ್ ನೆನ್ನೆ ಔಟ್ ಆಗಿದೆ ಯಾವಾಗ ಅಂದರೆ 30ನೇ ಓವರಲ್ಲಿ ಒಂದು ಬಾಲಿಗೆ ಔಟ್ ಆಗಿರೋದು. ಅಲ್ಲಿ ತನಕ ಒಂದೇ ಒಂದು ವಿಕೆಟ್ ಹೋಗಿತ್ತಿಲ್ಲ, ಅಷ್ಟು ವಿಕೆಟ್ನ ಸೇಫ್ ಮಾಡ್ಕೊಂಡಿದ್ರು ಇಂಗ್ಲೆಂಡ್ ಅವರು. ಏನು ಗುರು ನೆನ್ನೆ ಆಟ, ಬರೀ 4 ಡೀಲ್ ಮಾಡಿರೋದು. ನೆನ್ನೆ 18 4 ಹೊಡೆದಿದ್ದಾರೆ, ಒಂದು 6 ಹೊಡೆದಿದ್ದಾರೆ ಬೆನ್ ಡಕೆಟ್ ಅವರು. 91 ರನ್ ಹೊಡೆದು ಔಟ್ ಆಗಿದ್ದು ಜೋಕೋಬ್ ಬೆಥೆಲ್. ನಂತರ ಬಂದಿದ್ದು ಜೋ ರೂಟ್ ನೆನ್ನೆ ಕಡಿಮೆ ಏನಾಡಿಲ್ಲ. ಅವ್ರದ್ದೊಂದು ವಿಚಿತ್ರ ದಾಖಲೆ ಅಂತ ಹೇಳ್ಬೋದು ನನ್ನ ಇದರಲ್ಲಿ. ಅವ್ರದ್ದೊಂದು ಸ್ಪೆಷಲ್ ಅಂತಂದರೆ, ಇಂಡಿಯಾ ಟೂರಲ್ಲಿ ಈಗ ಪ್ರೆಸೆಂಟ್ ಏನು ನೋಡಿದ್ದೀರಾ, ODI ಟೂರಲ್ಲಿ ಯಾವುದೇ ರೀತಿ ಔಟ್ ಆಗಿಲ್ಲ, ನಾಟ್ ಔಟ್ ಆಗಿ ಹೊಡೆದಿದ್ದು. 3 ಮ್ಯಾಚ್ ಆಯಿತು, 3 ಮ್ಯಾಚಲ್ಲಿ ಕೂಡ ಫಸ್ಟ್ ಮ್ಯಾಚಲ್ಲಿ 76, ಎರಡನೇ ಮ್ಯಾಚಲ್ಲಿ 99, ಈ ಮ್ಯಾಚಲ್ಲಿ 76. ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ದಂಗೆ ಇತ್ತು ನನ್ನ ಮ್ಯಾಚಲ್ಲಿ. ಸೊ ಹಾಗೇನೆ ನಮ್ಮ ಲಾಸ್ಟಿಗೆ ಇನ್ನು 5 ಓವರಲ್ಲಿ ಯಾರು ಬೈತಲ್ಲ, ಜೋಸ್ ಬಟ್ಲರ್ ಅಣ್ಣ ನೆನ್ನೆ ರೊಚ್ಚಿಗೆದ್ದು 13 ಬಾಲ್ 41 ರನ್ನು, ಟೋಟಲಾಗಿ 48-49 ಓವರಲ್ಲಿ. 2 ಓವರಲ್ಲಿ 23 ರನ್ ಬಂತು. ಸೊ ಅಷ್ಟರೊಳಗೆ ಬ್ಯಾಟಿಂಗ್ ನಮ್ಮ ಕೈಲೇ ಇತ್ತು, ಓಕೆ ಒಂದು ಚೇಸ್ ಮಾಡಿ ಗೆಲ್ಬೋದು ಅಂತ. ಯಾವಾಗ ಜೋಸ್ ಬಟ್ಲರ್ ಬಂದು ಆ 2 ಓವರಲ್ಲಿ 23 ರನ್ ಹೊಡೆದ್ರು, ಅಲ್ಲಿಗೆ ಟೋಟಲ್ ಕೊಲ್ಯಾಪ್ಸ್ ಆಯಿತು ಟೀಮ್ ಇಂಡಿಯಾದು. ಆಸೆ ಅಂತ ಒಂದು ಇತ್ತು ಗೆಲ್ಲಕ್ಕೆ, ಅದೆಲ್ಲ ನೆನ್ನೆ ಮಣ್ಣು ಪಾಲಾಗೋಯ್ತು. ಸೊ ಆ 2 ಓವರ್ಲಿ ನೆನ್ನೆ ಕಂಟ್ರೋಲ್ ಆಗಿದ್ದರೆ ಬೌಲರ್ಸ್ಗಳು ನೆನ್ನೆ ಪಕ್ಕಾ ಗೆಲ್ಬೋದಾಗಿತ್ತು. ನೆನ್ನೆ ಮ್ಯಾಚ್ ಸೋತೋಗಿದ್ದೆ ಅರ್ಧ ಬೌಲರ್ಗಳಿಂದ. ಕಡಿಮೆ ನೆಲೆಗಳು ಎಲ್ಲರೂ 50+ ಹೊಡ್ಕೊಂಡಿದ್ದಾರೆ, ಯಾರು ಕೂಡ ಏನು ಕಡಿಮೆ. ಅದರಲ್ಲಿ ಎಸ್ಪೆಷಲಿ ಪ್ರಸಿದ್ಧ ಕೃಷ್ಣ 2 ವಿಕೆಟ್ ತೆಗೆದ್ರು, 2 ಓವರ್ ಡಾಟ್ ಹಾಕಿದ್ರು, ಸ್ವಲ್ಪ ಓಕೆ ನಡೀತಿತ್ತು ಬೌಲಿಂಗ್ ಅವ್ರದ್ದು. ಆದರೆ ಲಾಸ್ಟ್ ಓವರಿಗೆ ಅವರು ಕೂಡ ಸಾರಿ ಹೊಡ್ಸ್ಕೊಬಿಟ್ರು. ಅವ್ರದ್ದೇನು ಕಡಿಮೆ ಏನಿಲ್ಲ. ಅದೇ ಮೆಗಾತ್ರ ಹಾಕ್ತಾರೆ, ಹಾಗೇನೆ ರನ್ ಮಷಿನ್ ಕೂಡ ಹಾಕ್ತಾರೆ ಒಂದೊಂದ್ಸಲಿ. ಸೊ ಹಾಗೇನೆ ಗುರ್ನೂರ್ ಬ್ರಾರ್, ನೀವು ಬ್ಯಾಟಿಂಗಲ್ಲಿ ಒಂದು 97 ರನ್ ಹೊಡೆದಿದ್ರೆ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ಆದರೆ ಬೌಲಿಂಗಲ್ಲಿ 97 ರನ್ನು, 3 ರನ್ ಹೊಡೆದಿದ್ರೆ 100 ಶತಕ ನನ್ನ ದಾಖಲೆ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಬೌಲರ್ಗಳಿಗೆ, ಯಾವುದೇ ಬೌಲರ್ಗಾಗಿರಲಿ. ಹರ್ಷದೀಪ್, ಬೂಮ್ರಾ ಇಲ್ಲ ನೆನ್ನೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ನೆನ್ನೆ ಇಷ್ಟೆಲ್ಲ ನಡೀತಿತ್ತು. ಹಾರ್ದಿಕ್ ಪಾಂಡ್ಯ ಇಲ್ಲ. ಸೊ ಇವರೆಲ್ಲ ಇರೋದಕ್ಕೆ ನೆನ್ನೆ ಮ್ಯಾಚ್ ಇಷ್ಟೊಂದು 387 ರನ್ ಹೊಡೆದಿದ್ದು ಇಂಗ್ಲೆಂಡ್ ಅವರು. ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ಗುರು, ಕಡಿಮೆನಿಲ್ಲ. ಈಗ ಎಲ್ಲರಿಗೆ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ಗುರು, ಏನು ಕಡಿಮೆನಿಲ್ಲ. ಜೋಸಫ್ ಬಟ್ಲರ್ ಅಷ್ಟೇ 13 ಬಾಲಿಗೆ 41 ರನ್ನು. ಆಮೇಲೆ ಜೋ ರೂಟ್ 76 ರನ್ನು. ಇವರಿಷ್ಟೇ ಜನ ಸಾಕು. 3 ವಿಕೆಟ್ ಹೋಗಿರೋದು. ನಮ್ಮ ಇಂಡಿಯಾದ 7 ವಿಕೆಟ್ ಹೋಗಿತ್ತು, ಅವ್ರದ್ದು 3 ವಿಕೆಟು, ನಮ್ಮದು 7 ವಿಕೆಟು. ಸೊ ಇದನ್ನು ಚೇಸ್ ಮಾಡೋಕ್ಕೆ ಬಂದಂಥ ನಮ್ಮ ಟೀಮ್ ಇಂಡಿಯಾ 267 ವಿಕೆಟಲ್ಲಿ ಓವರ್ ಕಂಪ್ಲೀಟ್ ಆಗುತ್ತೆ, 50 ಓವರ್. ಸೊ ಅದರಲ್ಲಿ ಒಂದು ರೆಕಾರ್ಡ್ ಏನಂತ ಹೇಳಿದ್ರೆ, ರೋಹಿತ್ ಶರ್ಮಾ ಅವರು ಕ್ರಿಕೆಟ್ ಕಾಶಿಲಿ 137 ರನ್, ಸೇಮ್ ಡಕೆಟ್ ಅವರಿಗೆ ಟಕ್ಕರ್ ಕೊಡೋಷ್ಟು ಬಂದಿದ್ದರು ರನ್ ಕೊಡೋಕ್ಕೆ. ಸೊ ಹಾಗೆಯೇ ಬೆನ್ ಡಕೆಟ್ ಅವರು ಕೂಡ ರೆಕಾರ್ಡ್ ಕ್ರಿಯೇಟ್ ಮಾಡಿದರು. ಅವರು ಕೂಡ ಕ್ರಿಕೆಟ್ ಕಾಶಿಲಿ 100 ರನ್ ಹೊಡೆದಿದ್ರು, ಅದು ಕೂಡ ಒಂದು ಮೈಲ್ ಸ್ಟೋನು. ಸೊ ಅವರಿಬ್ಬರು ಮೈಲ್ ಸ್ಟೋನ್ ಒಂದು ಹೆಸರು ಬರೆದಿರ್ತಾರೆ ಕ್ರಿಕೆಟ್ ಕಾಶಿಲಿ, 100 ರನ್ ಹೊಡೆದಿದ್ರು ಅಂತ ಹೇಳಿಬಿಟ್ಟು. ವಿರಾಟ್ ಕೊಹ್ಲಿ ಹೊಡೆಯೋಕ್ಕಾಗಿಲ್ಲ ಗುರು, ಇಷ್ಟರಲ್ಲಿ ವಿರಾಟ್ ಕೊಹ್ಲಿ ಹೊಡೆಯೋಕ್ಕಾಗಿಲ್ಲ. ಸೊ ನೆನ್ನೆ ಅದೊಂದು ವಿರಾಟ್ ಕೊಹ್ಲಿ ಅಷ್ಟೇ 76 ರನ್ನು, ಗಿಲ್ಲ ಅಷ್ಟೇ 74 ರನ್ ಹೊಡೆದ್ರು. ಸೊ ಚೆನ್ನಾಗಿ ಆಡ್ತಿದ್ರು ಗುರು. ನಾನೇನು ಹೇಳ್ತಿದ್ದೀನಿ, ಇಂಡಿಯಾದವ್ರ ಬ್ಯಾಟಿಂಗ್ ನೆನ್ನೆ ಸೂಪರ್ ಆಗಿತ್ತು, ನೆನ್ನೆ ಚೆನ್ನಾಗೇ ಇತ್ತು. ನೆನ್ನೆ ಆಲ್ಮೋಸ್ಟ್ ಗೆಲ್ಲ ತನಕನೂ ಓಕೆ, 46 ಓವರ್ ತನಕನೂ ಓಕೆ, ಪರವಾಗಿಲ್ಲ ಮ್ಯಾಚ್ ನಡೀತದೆ ಅಂದ್ಕೊಂಡಿದ್ದು ನಾನು. ಯಾವಾಗ ಒಂದು ವಿಕೆಟ್ ಹೋಯ್ತು ಅಕ್ಷರ್ ಪಟೇಲ್ ಹೋದರು. ಅಕ್ಷರ್ ಪಟೇಲ್ ಹೋದ್ಮೇಲೆ ಯಾಕೋ ನನಗೆ ಡೌಟ್ ಆಯಿತು, ಇನ್ನು ಮ್ಯಾಚು ಡೌಟು ಸೊ ಗೆಲ್ಲೋದು ಅಂತ ಹೇಳಿಬಿಟ್ಟು. ಹಾಗೇನೆ ಆಯಿತು. ಟೋಟಲ್ ಆಗಿ ಈ ಸೀರೀಸ್ನ ನಾವು ಸೋತಿದ್ದೀವಿ, ಇದೊಂದೇ ಬೇಜಾರು ವಿಷಯ. ಯಾಕೆಂದರೆ ಆಯಿತು, ಐರ್ಲೆಂಡ್ ಸೀರೀಸ್ ಆಯಿತು, ODI ಸೀರೀಸನ್ನು ಅವ್ರು ಗೆಲ್ಲಬೇಕಿದ್ವಿ, ಈ ಸೀರೀಸ್ನು ಸೋತ್ವಿ. ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು
16,000 ರನ್ ಕಂಪ್ಲೀಟ್ ಮಾಡಿದರು. ಸೊ ಈಗ ಟೋಟಲ್ ಆಗಿ 16,000 ರನ್ ಕಂಪ್ಲೀಟ್ ಆಗಿದೆ ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ಇನ್ನೊಂದು ಬೇಜಾರು ವಿಷಯ ಅಂತ ಹೇಳಿದ್ರೆ ಬೌಲರಿಂಗು ಏನೂ ಇಲ್ಲ ನಮ್ಮ ಟೀಮ್ ಇಂಡಿಯಾದು. ಸೊ ಇದೇ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಬಾಲಿಂಗ್ದು ಹೋದರೆ ನಾವು ವರ್ಲ್ಡ್ ಕಪ್ಪಲ್ಲಿ ಪಕ್ಕಾ ಸೋಲ್ತೀವಿ. ಎಕ್ಸ್ಪೀರಿಯನ್ಸ್ ಪ್ಲೇಯರೇ ಇಲ್ಲ ಗುರು. ಬೌಲರ್ಗಳು ಯಾರಿದ್ದಾರೆ? ಶಮಿ ಇಲ್ಲ, ಬೂಮ್ರಾ ಇಲ್ಲ. ಬೂಮ್ರಾ ಈ ರೀಸೆಂಟ್ ಇರ್ತಾರೆ ಓಕೆ, ವರ್ಲ್ಡ್ ಕಪ್ಪಿಗೆ ಅವ್ರೇನು ಇರೋದಿದ್ರೆ ಶಮಿ ಇಲ್ಲ, ಮೇಯ್ನಾಗಿ ಸಿರಾಜ್ ಇಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳೇ ಇಲ್ಲ ಬೌಲಿಂಗಲ್ಲಿ. ಭುವನೇಶ್ವರ್ ಕುಮಾರ್ ಇಲ್ಲ, ಸಿರಾಜಣ್ಣ, ಶಮಿ ಇಲ್ಲ. ಯಾರು 2023 ವರ್ಲ್ಡ್ ಕಪ್ಪಲ್ಲಿ ಯಾರಿದ್ರು ಅವರೆಲ್ಲ ಈ ಮ್ಯಾಚಲ್ಲಿ ಎಲ್ಲ ಯಂಗ್ ಪರ್ಸನ್ಗಳು. ವರ್ಲ್ಡ್ ಕಪ್ ಗೆಲ್ತೀರಂದ್ರೆ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ ನೀವು ಅಲ್ಲಿಗೆ? T20ಲೇ ನೀವು ದಬಾಕಾಗಿಲ್ಲ ಆಲ್ರೆಡಿ ಸೀರೀಸ್ಗಳನ್ನ, ಇನ್ನು ಅಲ್ಲಿ ಹೋಗ್ಬಿಟ್ಟು ಏನು ದಬಾಕ್ತೀರಾ? ಅದು ದಕ್ಷಿಣ ಆಫ್ರಿಕಾ ಸ್ಟೇಡಿಯಂಗಳಲ್ಲಿ ಇಲ್ಲಿ ಬೌನ್ಸಿ ಪಿಚ್ಗಳು ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲೆಲ್ಲ ಇಂಡಿಯಾದ ಫ್ಲ್ಯಾಟ್ ಪಿಚ್ಗಳು. ನಾನು ಹೇಳೋದಷ್ಟೇ, ಫಸ್ಟ್ ಮೇಯ್ನಾಗಿ ಬೌಲರ್ಗಳು ಸ್ಟ್ರೆಂತ್ ಬೇಕು. ನೆನ್ನೆ ಬೂಮ್ರಾ ಇತ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಇತ್ತಿಲ್ಲ, ಶಮಿ ಇದ್ದಿದ್ರೂ ಆಗ್ತಿತ್ತು. ನೆನ್ನೆ ಹರ್ಷದೀಪ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಆಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಬೇಕು ಅವರಿಗೆ. ಶಮಿ ಆಗಿ ಸಿರಾಜ್ ಥರ ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ. ರೀಸೆಂಟಾಗಿ ಆಡ್ತಿರೋದು ಹೌದು, T20ಲಿ ಒಳ್ಳೆ ಪ್ಲೇಯರು ಹೌದು, ಆದರೆ ODIಯಲ್ಲಿ ಇನ್ನೂ ಪ್ಲೇಯರ್ ಆಗಿಲ್ಲ ಅವರು. ಅವ್ರು ಇಲ್ಲಿಗೆ ಬೇಕಾಗಿದೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು. ಈಗ ಶಮಿ ಇದ್ದಿದ್ರೆ, ಸಿರಾಜ್ ಇದ್ದಿದ್ರೆ ರನ್ ಇಷ್ಟೆಲ್ಲ ಬರ್ತಿತ್ತಿಲ್ಲ. ಬೂಮ್ರಾ ಕೂಡ ಇದ್ದಿದ್ರೆ, ಅವ್ರೇನು ಇಂಜುರಿ ಆಗಿತ್ತು, ಹೊರಗಿದ್ರು. ಸೊ ನೆನ್ನೆ ಬೂಮ್ರಾ ಇದ್ದಿದ್ರೆ ಕೂಡ ಇಷ್ಟು ರನ್ ಬರ್ತಿತ್ತಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ಆಲ್ರೆಡಿ ಸೋತಿದ್ದೀವಿ. ನೆಕ್ಸ್ಟ್ ನಡೆಯೋದು ವೆಸ್ಟ್ ಇಂಡೀಸ್ ಸೀರೀಸಿಗೆ ಹೋಗ್ತಾ ಉಂಟು ನಮ್ಮ ಟೀಮ್ ಇಂಡಿಯಾ. ಸೊ ಅಲ್ಲೂ ಕೂಡ ಗೆಲ್ಲಿ ಅಂತ ಹೇಳ್ಬಿಟ್ಟು ನಾನು ದೇವರೊಟ್ಟಿಗೆ ಬೇಡ್ಕೊತೀನಿ. ಥ್ಯಾಂಕ್ ಯು.